ಕಾಗವಾಡ ಮತಕ್ಷೇತ್ರದ ಪರಿಸ್ಥಿತಿ ಹೇಗಾಗಿದೆ ಎಂದರೆ ದೇವರು ಕೊಟ್ಟರೂ ಪೂಜಾರಿ ಕೊಡಲಿಲ್ಲ ಎಂಬಂತಾಗಿದೆ. ಯಾಕಂದರೆ ಕ್ಷೇತ್ರದ ಶಾಸಕರು, ಮುಖ್ಯಮಂತ್ರಿ, ಸಚಿವರ ದುಂಬಾಲು ಬಿದ್ದು ಅಭಿವೃದ್ಧಿ ಕಾರ್ಯಗಳಿಗೆ ಅನುದಾನ ತಂದರೂ ಕೂಡ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ಆಟಾಟೋಪದಿಂದಾಗಿ ಯೋಜನೆಗಳು ಹಳ್ಳ ಹಿಡಿಯುತ್ತಿವೆ. ಹೌದು, ಕಾಗವಾಡ ವಿಧಾನಸಭಾ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿನ ಹದಗೆಟ್ಟ ರಸ್ತೆಗಳೇ ಇದಕ್ಕೆ ತಾಜಾ ಉದಾಹರಣೆ. ಉಗಾರ ಬುದ್ರುಕ್ ಶಿರಗುಪ್ಪಿ ಮಾರ್ಗದ ರಸ್ತೆಯನ್ನು ಸುಮಾರು 5 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಡಾಂಬರೀಕರಣ ಮಾಡಲಾಗಿತ್ತು. ಆದರೆ ಈ ರಸ್ತೆ ಕೇವಲ 3 ತಿಂಗಳಲ್ಲಿ ಹದಗೆಟ್ಟು ಹೋಗಿದ್ದು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಇನ್ನು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ತವರು ಜಿಲ್ಲೆಯ ವಿಧಾನಸಭಾ ಮತಕ್ಷೇತ್ರ ಒಂದರ ದುಸ್ಥಿತಿಯಾಗಿದ್ದು, ಸಚಿವ ಜಾರಕಿಹೊಳಿ ಹಾಗೂ ಕ್ಷೇತ್ರದ ಶಾಸಕ ರಾಜು ಕಾಗೆ ಅವರಿಗೆ ಮುಜುಗರವನ್ನ ಉಂಟು ಮಾಡುವ ಸಂಗತಿಯೇ ಸರಿ. ನಬಾರ್ಡ್ ಯೋಜನೆಯಡಿ 4 ಕಿಲೋಮೀಟರ್ ರಸ್ತೆ ಡಾಂಬರೀಕರಣಕ್ಕಾಗಿ ಶಾಸಕ ರಾಜು ಕಾಗೆ ಅವರು ಸುಮಾರು 5 ಕೋಟಿ ರೂಪಾಯಿಗಳ ಅನುದಾನವನ್ನ ಮಂಜೂರು ಮಾಡಿಸಿಕೊಂಡು ಬಂದಿದ್ರು. ಆದರೆ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ನಿರ್ಲಕ್ಷ್ಯದಿಂದಾಗಿ ಈ ಅನುದಾನದ ಬಳಕೆ ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಂತಾಗಿದೆ. ಯಾಕಂದ್ರೆ ರಸ್ತೆ ಈಗ ಸಂಚರಿಸಲು ಬಾರದಷ್ಟು ಹದಗೆಟ್ಟು ಹೋಗಿದೆ. ಈ ರಸ್ತೆ ಹಾಳಾಗಲು ಕಳಪೆ ಕಾಮಗಾರಿಯೇ ಕಾರಣ ಎಂದು ಬೇರೆ ಹೇಳಬೇಕಾಗಿಲ್ಲ. ಈ ರಸ್ತೆ ಕಾಮಗಾರಿಯಲ್ಲಿ ಅನಧಿಕೃತ ಕಂಪನಿಯ ಡಾಂಬರ್ ಉಪಯೋಗಿಸಿದ ಆರೋಪ ಕೇಳಿಬಂದಿದೆ. ಅಲ್ಲದೆ ಕಾಮಗಾರಿಯಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದ ಡಾಂಬರ್ ಬಳಸಲಾಗಿದೆ. ಜೊತೆಗೆ ಸರಿಯಾದ ನಿರ್ವಹಣೆ ಮಾಡಿಲ್ಲ ಎಂಬ ಗಂಭೀರ ಆರೋಪ ಕೇಳಿ ಬರತೊಡಗಿದೆ. ಈ ರೋಡ್ ಮಾಡಿ 3-4 ತಿಂಗಳಾಯ್ತು. 3-4 ತಿಂಗಳದಾಗ 3 ಕೋಟಿ ಸ್ಯಾಂಕ್ಷನ್ ಮಾಡಿದ್ದು ರೋಡ ಕಿತ್ತು ಹೋತಿತ್ತಂದ್ರೆ ಕಳಪೆ ಕಾಮಗಾರಿ ಮಾಡಿದವರು ಮತ್ತೊಮ್ಮೆ ಮಾಡಂದ್ರೆ ಕೆದರು ಮಾಡ್ಲಿಕ್ಕೆ ತಯಾರಿಲ್ಲ. ಸಾರ್ವಜನಿಕರಿಗೆ ಭಾಳ ತ್ರಾಸ ಆಕೈತಿ, ಧೂಳು ಹಾರ್ಕೈತಿ. ಇನ್ನು ಈಗ ಮನೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಮಾಡಿದಾರಲ್ಲ ಪಿ ಹಾಕಿರಿ ರೋಡ್ ಮಾಡಿ ಮತ್ತೆ ಅಧಿಕಾರಿಗಳಿಗೆ ಹೇಳಿ ಕಟಾಯಿಸಿದ್ರಿ. ಅವ್ರು ಕೆದರ್ತಾನು ದೀಪಾವಳಿಗನ ಮಾಡ್ತಾನಂದ್ರು ಏನೋ ಮಾಡಲಿಲ್ಲ. ಮಾಡಿ ಒಟ್ಟು 3 ತಿಂಗಳ ರೋಡ್ ಕಿತ್ತು ಹೋಗೈತಿ. ಹೇಳ್ರಿ ಅಂದ 3 ಕೋಟಿ ರೀ. 3 ಕಿಲೋಮೀಟ್ರ್ ಐತಿ. 3 ಕಿಲೋಮೀಟ್ರ್ ಎಲ್ಲ ಕಿತ್ತೈತ್ರಿ. 3 ಕಿಲೋಮೀಟ್ರ್ ಎಲ್ಲ ಕಿತ್ತೈತ್ರಿ. ರಾಜು ಕಾಗೆ ರೀ ಶಾಸಕರ ಮಾತು ಕೇಳಿದ್ರೆ ಕಾಂಟ್ರಾಕ್ಟರ್ಗೆ ಕಾಂಟ್ರಾಕ್ಟರ್ ಹೆಚ್ಚು ಶಾಸಕರು ಹೆಚ್ಚಾರ ಕ್ಷೇತ್ರದಾಗ. ಚಿಕ್ಕೋಡಿ ಅವ ಬಂದು ಇಲ್ಲಿ ಕೆಲಸ ಮಾಡ್ತಾಂದ್ರೆ ಇವ್ರು ಹೇಳುಲ್ದ ಮಾಡ್ತಾರು. ಹೇಳ್ರಿ, ನಮ್ಮ ಸಾರ್ವಜನಿಕರಿಗೆಲ್ಲ ತ್ರಾಸ ಆಕೈತಿ. ರೋಡ್ ನಾಳೆ ಚಾಲು ಮಾಡಿಸ್ರಿ. ಎಲ್ಲರ ಮನ್ಯಾಗ ಧೂಳು ಹೊಂಟೈತಿ, ಆಕ್ಸಿಡೆಂಟ್ ಆಗ್ತದವು. ದಿನ ಒಂದು ಆಕ್ಸಿಡೆಂಟ್ ಆಗ್ಲತ್ತವ್ರಿ. ಜನರ ಅನುಕೂಲಕ್ಕಾಗಿ ಹಾಗೂ ಚುನಾವಣೆ ಸಂದರ್ಭದಲ್ಲಿ ಕೊಟ್ಟ ಮಾತಿನಂತೆ ನಡೆದುಕೊಳ್ಳುವ ಉದ್ದೇಶದಿಂದಾಗಿ ಸರ್ಕಾರದ ಮೇಲೆ ಒತ್ತಡ ತಂದು ರಸ್ತೆ ಕಾಮಗಾರಿಯನ್ನ ಮಂಜೂರು ಮಾಡಿಕೊಂಡು ಬಂದಿದ್ದೇನೆ. ಆದರೆ ಕಾಮಗಾರಿ ಸಂಪೂರ್ಣ ಕಳಪೆ ಮಟ್ಟದ್ದಾಗಿದೆ ಎಂದು ಸ್ವತಃ ರಾಜು ಕಾಗೆಯವರೇ ಬಹಿರಂಗವಾಗಿಯೇ ಗುತ್ತಿಗೆದಾರ ಹಾಗೂ ಅಧಿಕಾರಿಗಳ ವಿರುದ್ಧ ಅಸಮಾಧಾನ ಹೊರಹಾಕಿರುವುದು ವ್ಯವಸ್ಥೆಗೆ ಹಿಡಿದ ಕನ್ನಡಿಯಾಗಿದೆ. ಈ ನಡುವೆ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಜಾಣ ಮೌನಕ್ಕೆ ಜಾರಿರುವುದು ಆಕ್ರೋಶಕ್ಕೆ ಕಾರಣವಾಗಿದೆ. ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯ ಒಂದೆಡೆಯಾದರೆ ತಾನು ಮಾಡುವುದೇ ಸರಿ ಎಂಬಂತೆ ವರ್ತಿಸುತ್ತಿರುವ ಗುತ್ತಿಗೆದಾರರ ನಡೆಯಿಂದ ಜನ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದು, ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂಬ ಒತ್ತಾಯ ಕೇಳಬರತೊಡಗಿದೆ.